ನಮ್ಮ ನಾಗು ಬೈತಾರೆ ಗೈಸ್, ಅದು ಮಾಡಲ್ಲ ಇದು ಮಾಡಲ್ಲ ಅಂತ. ಏನು ಹೇಳೋಣ ನಾವು? ತಡಿ ತಡಿ, ಅಯ್ಯೋ ಪ್ರಿಪೇರ್ ಆಗಿಬಿಟ್ಟಿದ್ಯಾ? ಏನು ಹೇಳಬೇಕು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ ರೀ. ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಮ್ಮ ಅಜ್ಜಿ ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಏನು ಕೆಲಸ ಮಾಡ್ಕೊಬಂದ್ರು, ಎಷ್ಟು ಸಂಪಾದನೆ ಅಂತ ಎಲ್ಲ ಈ ವ್ಲಾಗಲ್ಲಿ ನೀವು ತಿಳ್ಕೊಬೋದು. ಈ ವ್ಲಾಗ್ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ನಾಗಮ್ಮ ಅವರೇ, ನಿಮ್ಮ ಪೂರ್ತಿ ಹೆಸರು ಏನು? ನಾಗಮ್ಮ, ನಾಗರತ್ನ, ನಾಗಮ್ಮ ಅಂತಾರೆ. ನಮ್ಮಪ್ಪ ಸಣ್ಣ ಹುಡುಗನಿಗೂ ಇಷ್ಟು ಸತ್ತ. ಓಕೆ. ನಾನು ಮತ್ತೆ ನಮ್ಮಮ್ಮ ಬೆಳೆಸಿದ್ಲು. ಮತ್ತೆ ಮದುವೆ ಮಾಡಿಕೊಟ್ಲು. ನನ್ನ ಗಂಡ ಸಂಬಳ ಮನೆಗಿತ್ತ, ರಮ್ಮ ಶಿವ ಅಲ್ಲಿತ್ತ. ನಾನು ಕಂಡಾಗೆ ಮನೆಯಾಗೆ ಕೂಲಿ ನಾಲಿ ನನ್ನ ಗಂಡ ಗಾರೆ ಕೆಲಸ ಮಾಡ್ಕೊಂಡು ನಾವು ಮಕ್ಕಳು ಓದಿಸಿದ್ವಪ್ಪ ಶಿವ. ಓಕೆ, ಇವಾಗ ನಿನ್ನ ಕರೆಕ್ಟ್ ಹೆಸರು ಏನು? ಅಂದರೆ ನಾಗಮ್ಮನೇನ, ನಾಗರತ್ನನೇನ, ನಾಗಮಣಿನ? ನಾಗರತ್ನ ಅಂತ ಎತ್ತಿದ್ರು, ನಾಗಮ್ಮ ನಾಗಮ್ಮ ಅಂತಾರ ಎಲ್ರು? ಸರಿ. ಅದಾದ್ಮೇಲೆ ನೀನು ಹುಟ್ಟಿದ್ದು ಯಾವ ಇಸ್ವಿಯಲ್ಲಿ ಏನಾದರೂ ಗೊತ್ತಾ? ಗೊತ್ತಲ್ಲ. ನಾವು ಹುಟ್ಟಿತ್ತು ಕೆಲಸ ಬಿಡು, ಇದು ಯಾಕೆ ಹಿಂಗೆ ಹಿಡ್ಕೊಂಡಿದ್ಯಾ? ನಮ್ಮ ಕಣದಾಗ ಮನೆಯಾಗ ಕೂಲಿ ನಾಲಿ ಮಾಡ್ಕೊಂಡು ತಿಂದಾರಪ್ಪ ನಾವು. ಅಷ್ಟೇನೆ. ಹಂಗಾರೆ ನಿಮಗೆ ಯಾವಾಗ ಹುಟ್ಟಿದ್ದು ಅಂದರೆ ಈ ಹಬ್ಬದ ಟೈಮಲ್ಲಿ ಹುಟ್ಟಿದ್ವಪ್ಪ ಅನ್ನೋ ಥರ ನೆನಪಿರುತ್ತಲ್ಲ, ಅದು ನೆನಪಲ್ಲ ನಮಗೆ. ನೆನಪಿಲ್ವಾ? ನೆನಪಲ್ಲಪ್ಪ. ಸರಿ. ಮತ್ತೆ ನಿಮ್ಮ ಗಂಡನ ಹೆಸರು? ಹನುಮಂತಪ್ಪ. ಹನುಮಂತಪ್ಪ ಅಷ್ಟೇನಾ? ಹನುಮಂತಪ್ಪ. ಓಕೆ. ಅದಾದಮೇಲೆ ನೀವು ಎಷ್ಟನೇ ವಯಸ್ಸಿಗೆ ಮದುವೆ ಆಗಿದ್ದು? ನಾವೇ 18 ವರ್ಷಕ್ಕೆ. ನೀನು 18 ಇರಬೇಕು. 18 19 ಬೆತ್ತು ಮದುವೆ ಮಾಡಿಕೊಟ್ರು. ನಿಮ್ಮ ಗಂಡಂಗೂ 18 ವರ್ಷನೇನಾ? ಎಲ್ಲ ವಯಸ್ಸಾಯಿತು. ಅವ್ರಿಗೂ ಬಡ್ತಾನ ನಮ್ಮ ಹಂಗೆ ಬಡ್ತಾನ ಬಾಳಿ ಬಂದು ಬಂದು ದೇವ್ರಂತೂ ತನ್ನ ಕೊಟ್ಟನಪ್ಪ ಶಿವ. ಮತ್ತು ನಿಮ್ಗೆ ಎಷ್ಟು ಜನ ಮಕ್ಕಳು? 5 ಜನ. ಯಾರ್ಯಾರು? ಎಷ್ಟು ಜನ? ಈ 3 ಜನ ಗಂಡು ಮಕ್ಕಳು, 4 ಜನ ಗಂಡು ಮಕ್ಕಳು ಒಂದು ಸೈತಿತ್ತು. ಹೆಣ್ಮಗಳೇ ದೊಡ್ಡಳು. ಫಸ್ಟ್ನೇಳು ರಾಯಪ್ಪನಿಂದ ಜಗಪ್ಪ ಬಸ ಒಂದು ಸತ್ತೋಳು ಬಂದ. ಅದರಿಂದ ನಮ್ಮ ಬಸಪ್ಪ, ಬಸವರಾಜ, ಮೋಹನ್ ಸ್ವಾಮಿ. ಹಾಗೆ ಗೈಸ್, ಇವ್ರು ಯಾರು ಅಂದರೆ ನಮ್ಮ ಡ್ಯಾಡಿಯವರ ಅಮ್ಮ. ಸರಿ ಅಮ್ಮ ಶಿವ. ಡ್ಯಾಡಿ ನಮ್ಮ ಡ್ಯಾಡಿಯವರ ಅಮ್ಮ ಇವರು. ಇವ್ರ ಜೀವನ ಚರಿತ್ರೆ ಹೇಗೆ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಅದಾದಮೇಲೆ ಸರಿ ಆಯಿತು. ನೀವು ಕೂಲಿ ಕೆಲಸ ಮಾಡಿಕೊಂಡೇ ಬಂದಿರೋದಲ್ವಾ ಅವಾಗಿಂದನೂ? ಹೌದು. ಒಣ ಕಣದಲ್ಲೆಲ್ಲ ಹೋಗ್ತಿದ್ದ? ಹೊಲ್ದಾಗೆ, ಕಣದಾಗೆ, ಗದ್ದೆಗೆ ಎಲ್ಲ ಪಾಟ್ ಬಿತ್ತು. ನೀರು ಕುಡ್ದು ಬಂದಿದ್ದಮ್ಮ ಬಡ್ತಾನೆ. ಎಷ್ಟು ಕೊಡ್ತಾಯಿದ್ರು ನಿಮ್ಗೆ ಅವಾಗ? ಬರೀ 10 ರೂಪಾಯಿ. ಸಾಲ್ತಿತ್ತ ಮನೆ ಕರೆಂಟ್ ಬಿಲ್ಲು, ತರಕಾರಿ ಅದು ಇದು? ಕರೆಂಟ್ ಇಲ್ಲಮ್ಮ, ದೀಪದ ಬೆಳಕು, ಒಲೆ ಗಡಿಗೆ, ಸ್ವಾದ ಮುದ್ದೆ ನಮ್ಮ ಹಂಗೆ ಮಾಡ್ಕೊಂಡು ಉಂಡರು. ನಮ್ಮ ಅಜ್ಜಿ ಫ್ರೆಂಡ್ ಬಂತು ಗೈಸ್, ಬಂದರು ನಮ್ಮ ಅಜ್ಜಿ. ಈ ವ್ಲಾಗ್ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಜ್ಜಿ ಜೊತೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಆದರೆ ನಮ್ಮ ಅಜ್ಜಿ ಬೇಜಾರಾಗಿದೆ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಬನ್ನಿ ನಮ್ಮ ಅಜ್ಜಿ ಜೊತೆ ಮಾತಾಡೋಣ. ಇವತ್ತಿನ ಕತೆ ಎಲ್ಲ ಮಾತಾಡೋಣ ಬನ್ನಿ. ಇಲ್ಲ ನೋಡಿ ಗೈಸ್, ಕಣ್ಣು ಕಾಣಲ್ಲ ನಮ್ಮ ಸ್ವರಲ್ಲ, ಏನು ಮಾತಾಡ್ರವ ನಾನು. ನಮ್ಮ ಅಜ್ಜಿದ ಇಂಟರ್ವ್ಯೂ ಅರ್ಧದಲ್ಲೇ ಕಟ್ಟಾಗಿತ್ತು ಗೈಸ್, ಅದು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇನು ಕಂಟಿನ್ಯೂ ಮಾಡ್ತೀನೋ ಏನೋ ಗೊತ್ತಿಲ್ಲ, ಇವತ್ತಿನ ದಿನಕ್ಕೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಅದನ್ನ. ಬನ್ನಿ ನಾಗಮ್ಮ ಅವರೇ, ಕುತ್ಕೊಳ್ಳಿ. ಇಲ್ಲಿ ಬನ್ನಿ.
ಸ್ವಲ್ಪ ಕೂತು ಬಚ್ಚನ್ ಜೊತೆ ಬರ ಅಪೇಕ್ಷಾ ಚಿಕ್ಕ ಹಿಂಗೆ ಸ್ವಲ್ಪ ಹಿಂಗೆ ಬಚ್ಚ ಕವರ್ ಮಾಡ್ತಾ ಇದೀವಿ ಬನ್ನಿ ಕೇಳೋವರೆಗೂ ಸ್ವಲ್ಪ ತಡ್ಕೋ. ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವರ ಅಮ್ಮ. ಏನು ಮಾಡಬೇಕು ವ್ಲಾಗ್ ಕಂಟೆಂಟ್ ಅಂತ ನಿಜ ಗೊತ್ತಾಗಿಲ್ಲ, ಅದಕ್ಕೆ ನಮ್ಮ ಅಜ್ಜಿನ ಕೂತ್ಕೊಂಡು ನಮ್ಮ ಅಜ್ಜಿಯವರ ಚರಿತ್ರೆನ ಕೇಳ್ತಾ ಇದ್ದೇನೆ ಅಷ್ಟೇ. ನಮ್ಮ ಅಜ್ಜಿ ಹೆಸರು ನಾಗಮ್ಮ ಅಂತ. ನಮ್ಮ ಅಜ್ಜಿದು ಸ್ವರ ಹೋಗ್ಬಿಟ್ಟಿದೆ ಗೈಸ್, ಚೆನ್ನಾಗಿತ್ತು. ಸ್ವಲ್ಪ ಎಷ್ಟು ವರ್ಷ ಆಯ್ತು ಅಜ್ಜಿ? 10 ವರ್ಷ ಆಯ್ತೇನ, 10 ವರ್ಷ ಆಯಿತು. ಸ್ವರ ಸ್ವಲ್ಪ ಹೋಗ್ಬಿಟ್ಟಿದೆ ನಮ್ಮ ಅಜ್ಜಿದು, ಹಾಗಾಗಿ ಈ ಥರ ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ತಾ ಇತ್ತು. ಬನ್ನಿ. ಅಲ್ಲ, ನಿಮ್ಮ ಸ್ವಂತೂರು ಯಾವುದು? ಹಾಂ ಇವ್ರು ಸ್ವಂತೂರು ಬಂದ್ಬಿಟ್ಟು ಉಳ್ಳಾರ್ತಿ ಅಂತ ಗೈಸ್. ಅದು ನೀಟಾಗಿ ಕೇಳಿಸಿಲ್ಲ ಅಂತ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಚಿಪ್ಪೂರ ಬಂದ್ಬಿಟ್ಟು ದುರ್ಗದ ಹತ್ರ ಬರುತ್ತೆ, ಅದೊಂದು ಹಳ್ಳಿ. ಮಕ್ಕಳು ಸಣ್ಣ ಬತ್ತಲ್ಲ, ತವ್ರ ಮನೆ ಬಂದು ಸಾಕಿಲ್ಲ. ನಮ್ಮ ಅಮ್ಮ ಅಲ್ಲೇ ಒಂದು ಮನೆ ಕಟ್ಟಿಕೊಟ್ರು ಗೌರ್ಮೆಂಟ್ನವರು. ನಮ್ಮ 3 ಅಕ್ಕ ತಂಗಿಯರು, ಒಬ್ಬ ತಮ್ಮ ಸಣ್ಣನು, ಅವನು ಮೇಷ್ಟ್ರಾಗಿದ್ದ, ಸೊತ್ತ ಮೊನ್ನೆ ಈಗ 2 ವರ್ಷ ಆಯ್ತು. ನಾನು ಒಬ್ಬಳದಿ 3 ರಮ್ಮ. ನಮಸ್ಕಾರ ರಮ್ಮ, ಇಷ್ಟು ಹೇಳಿದ್ದೀನಿ ನಾನು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನೋ ಥರ ನಮ್ಮ ಅಜ್ಜಿಗೆ ಸುಮ್ಮನೆ ಹೇಳಿದೆ, ಅಜ್ಜಿ ನಿನ್ನ ಹಾಕೊಂಡು ಒಂದು ಕಂಟೆಂಟ್ ವೀಡಿಯೋ ಮಾಡ್ತೀನಿ ಅಜ್ಜಿ ಅಂತ. ಅಂದರೆ ಏನು ಮಾಡಬೇಕು ಅಂತಂತು. ಅದಕ್ಕೆ ಅದೇ ನೀನು ಹೆಂಗೆ ಬೆಳ್ಕೊಬಂದಿದ್ದು ಏನು ಎತ್ತ ಅಂತೆಲ್ಲ ಹೇಳು ಸಾಕು ಅಂತ. ಅದಕ್ಕೆ ಅವಾಗಿಂದ ಫುಲ್ಲು ಕ್ಯೂರಿಯಾಸಿಟಿ, ಅಂದರೆ ಅರ್ಜೆನ್ಸಿ ಬರುತ್ತಲ್ಲ, ಅದೇ ಬೇಗ ಬೇಗ ಹೇಳ್ಬಿಡೋಣ ಅನ್ನೋ ಥರ ನಮ್ಮ ಅಜ್ಜಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇವಾಗ. ಸರಿ ಆಯಿತು. ನಮ್ಮ ಅಜ್ಜಿಯವರ ಗಂಡನ ಹೆಸರು ಬಂದ್ಬಿಟ್ಟು ಹನುಮಂತಪ್ಪ ಅಂತ. ಹನುಮಂತಪ್ಪ ನಾಗಮ್ಮ. ನನ್ನ ಗಂಡ ಸಾಂಬಳಿದ್ರು, ಗಾರೆ ಕೆಲಸ ಮಾಡಿದ್ರು. ನಾನು ಕೂಲಿ ಮಾಡಿದೆ, ಕಣದಾಗ ಮಾಡಿದೆ, ಕಳಿಗೋದೆ, ರಾಗಿ ಕೊಯ್ದೆ. ಏನಮ್ಮ ಕಷ್ಟಪಟ್ಟು ಬಂದಿದ್ದೆ. ಸುಳ್ಳು ಹೇಳೋದೆ, ಅದನ್ನು ನೆನೆಸ್ತದ ದೇವ್ರಂತೂ ತಾನು ಕೊಡ. ಮಗಳು ಮದುವೆ ಮಾಡಿದ್ವಿ. ನನ್ನ ಗಂಡ ಸತ್ತು ಅದಾದ್ರೆ ನಮ್ಮ ಮಕ್ಕಳು ಓದ್ತಿದ್ರು. ನಮ್ಮ ಕೂಲಿ ನಾಲಿ ಮಾಡಿ ಓದಿದ್ದೆ. ನಮ್ಮ ಅಜ್ಜಿಗೆ 3 ಜನ ಗಂಡು ಮಕ್ಕಳು, 1 ಹೆಣ್ಮಗು. ಸ್ವಲ್ಪ ಅಲರ್ಸ್ಬೇಡ ಅಪೇಕ್ಷೆ, ಬೀಳುತ್ತೆ. ಮುಂದರ್ಸು ನೆಕ್ಸ್ಟ್. ನೀವು ಬಂದ್ಬಿಟ್ರಲ್ಲ, ಅದಕ್ಕೆ ಕೇಳಕ್ಕೆ. ಅಲ್ಲ ಎಷ್ಟು ಸಂಬಳ ಬರ್ತಿತ್ತು ಒಣ ಕಣದಲ್ಲೆಲ್ಲ, ಅದನ್ನ ಹೇಳು. ಆಮೇಲೆ ಅಲ್ಲ, ದಿನಕ್ಕೆ 10 ರೂಪಾಯಿ ಕೊಡೋರ? ತಡಿ ಮುಂದುವರ್ಸು. ನಮ್ಮ ಅಜ್ಜಿಗೆ ಸ್ವಲ್ಪ ನಾಚಿಕೆ. ದುಡ್ಡು ಬರ್ಬೇಕಾಗ್ತಾನೆ. ಇದು ಮಾನಿಟೈಸೇಷನ್ ಆಗಿದ ತಕ್ಷಣ ಫಸ್ಟ್ ದುಡ್ಡು ನಿನಗೇನೆ. ಯೂಟ್ಯೂಬ್ ದುಡ್ಡು ಕೊಡ್ತಾರೆ. ಏನು ಮಾಡ್ತೀಯ ಇಟ್ಕೊಂಡೆ? ಅಡ್ಕಳ ಹಾಕೊಳ್ಳಲ್ಲಮ್ಮ ನಿನ್ನ. ನೋಡೋಣ ಗೈಸ್, ಈ ಯೂಟ್ಯೂಬರು ಹೊಸ ಗೈಡ್ಲೈನ್ಸ್ ಕೊಟ್ಬಿಟ್ಟಿದ್ದಾರೆ. ಮುಂಚೆ ಆದರೆ ಫಸ್ಟ್ ಸ್ಟೆಪ್ಪೇ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸ್ ಇತ್ತು. ಇವಾಗ ನ್ಯೂ ಗೈಡ್ಲೈನ್ಸ್ ಯೂಟ್ಯೂಬ್ ಪ್ರಕಾರ 500 ಸಬ್ಸ್ಕ್ರೈಬರ್ಸ್ ಇರಬೇಕು, 3000 ವಾಚ್ ಅವರ್ಸ್ ಇರಬೇಕು. 3000 ವಾಚ್ ಅವರ್ಸ್ ಆದರೂ ಇರ್ಬೋದು ಡೈಲಿ ವ್ಲಾಗಲ್ಲಿ, ಐ ಮೀನ್ ವ್ಲಾಗ್ಸ್ ಏನಾದರೂ ಕಂಟೆಂಟ್ ವ್ಲಾಗಲ್ಲಿ. ಇಲ್ಲ ಅಂದರೆ 30 ಲ್ಯಾಕ್ ವ್ಯೂಸ್ ಇರಬೇಕು ಶಾರ್ಟ್ಸಲ್ಲಿ. ಹಾಗಾಗಿ 2ರಲ್ಲಿ 1 ಕಂಪ್ಲೀಟ್ ಮಾಡಬೇಕು. ಈ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ವಿತೌಟ್ ಎನಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇಲ್ದಿದ್ದಂಗೆ ಹೊಸ್ದಾಗಿ ಯಾರು ಔಟ್ ಆಫ್ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿರ್ತಾರೋ ಅವರಿಗೆ ಇದು ತುಂಬ ಕಷ್ಟ ಆಗುತ್ತೆ, ಇಲ್ಲ ಅಂತಂತಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಒಂದೊಂದೇ ಸ್ಟೆಪ್ ಆಗಲಿ, ಇನ್ನು ಟೈಮ್ ಇದೆಯಲ್ಲ. ಓಕೆ ಗೈಸ್, ಬನ್ನಿ. ಮಜ್ಜಿ ನೋಡಿ ಗೈಸ್ ಹೆಂಗೆ ಕರೀತೈತೆ. ಅಲ್ಲೇ
ನಾನು ಕಡಿತೀನಿ ಕೊಡು ಅಂತೂ ಇದು ಕೊಡ್ತಿಲ್ಲ. ಅಲ್ಲಿ ಬೆಣ್ಣೆ ಬಂದೈತಂತೆ, ಅದು ಐತೆ ಅಂತ ಹೇಳ್ತೈತೆ. ಇನ್ನೊಂದು ಸ್ವಲ್ಪ ಹೊತ್ತು ಇದು ಮಾಡ್ಬೇಕತಿ ಕಡಿಲೆ. ಗೈಸ್ ಏನು ಗೊತ್ತಾ, ಈ ಟ್ರೆಂಡ್ ತುಂಬ ದಿನಗಳಿಂದ ಓಡ್ತಾ ಇದೆ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಜೊತೆ ಒಂದು ಪಿಕ್ ಕೊಡಿ ಅಂತ ನಾವು ಜಮಿನಿನ ಕೇಳೋದು. ಸೊ ನಾನು ಇದು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಬನ್ನಿ ಇವತ್ತು ಟ್ರೈ ಮಾಡೋಣ. ಆ ಜಮಿನಿ ಏನು ಕೊಡುತ್ತೆ ಅಂತಲೂ ಸಹ ನೋಡೋಣ. ಬನ್ನಿ. ನಮ್ಮ ಅಜ್ಜಿ ಅಷ್ಟೇ ಅಂತ ಹೇಳೋದು. ಅದೇನೋ ಗೊತ್ತಿಲ್ಲ, 2 ಬ್ಲಾಗು ಹೀಗೆ ಆಯಿತು. ಅಷ್ಟೇ ಹೇಳಿದ್ರು, ಸುಮ್ಮನಾದ್ರು ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.